I welcome you all for our EduMerge classes. Here you can emerge through education. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ನಾವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಈ ಪಾಠದಲ್ಲಿ ಪ್ರಾರಂಭಿಕ ಹಂತಗಳನ್ನು ನಾವು ತಿಳ್ಕೊಂಡಿದ್ವಿ. ಇಂಟ್ರಡಕ್ಟರಿ ಪಾರ್ಟ್ ಆಫ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಸೆಗ್ಮೆಂಟಿಂದ ಮುಂದಕ್ಕೆ ಡಿಫರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಯಾವ್ದ್ಯಾವ್ದಿದೆ, ಅವುಗಳ ಲಕ್ಷಣಗಳೇನೇನು, ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ಯಾವ್ದ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಆಲ್ ದ ಡಿಸೀಸಸ್ ಗೆಟ್ಸ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಪ್ಯಾಥೋಜನ್ಸ್. ರೋಗಾಣುಗಳ ಆಧಾರದ ಮೇಲೆ ನಾವು ಬೇರೆ ಬೇರೆ ರೀತಿಯಾದಂತಹ ಡಿಸೀಸಸ್ನ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. ಸೊ ಯಾವ ರೀತಿಯಾದಂಥದ್ದಿದೆ? ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒನ್ ಈಸ್ ದ ಬ್ಯಾಕ್ಟೀರಿಯಲ್ ಡಿಸೀಸ್. Bacterial disease, then fungal disease, then helminthic disease, then protozoan disease, then viral disease. So these are the different types of diseases which are categorized based on the pathogens. So from this segment, let us start from the bacterial diseases. So we know that the bacterial diseases means these are the diseases which are caused by bacteria. So under that, the first and foremost disease is typhoid. For each and every diseases, we are going to study in detail with the help of some headings. ಕೆಲವು ಹೆಡ್ಡಿಂಗ್ಸ್ಗಳ ಆಧಾರದ ಮೇಲೆ ಪ್ರತಿಯೊಂದು ರೋಗಗಳನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ಸೊ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ದ ಕಾಸಿಟಿವ್ ಆರ್ಗ್ಯಾನಿಸಮ್. This typhoid is a bacterial disease and it is caused by Salmonella typhi. This Salmonella typhi is also known as Salmonella typhimurium. Salmonella typhimurium. So this is the causal organism of ಟೈಫಾಯ್ಡ್. ಸೊ ನಮಗೆ ಟೈಫಾಯ್ಡ್ ರೋಗವನ್ನು ತರಿಸ್ತಕ್ಕಂತಹ ರೋಗಾಣು ಯಾವುದಪ್ಪ ಅಂತಂದ್ರೆ ಅದು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಹೆಸರೇನಪ್ಪ ಅಂತಂದ್ರೆ ಸಾಲ್ಮೊನೆಲ್ಲಾ ಟೈಫಿ ಅಥವಾ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ. ಸೊ ಬೇಸಿಕಲಿ ದಿಸ್ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ ಈಸ್ ಎ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸೊ ಏನು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂದ್ರೆ? ಫಸ್ಟ್ PUC ನಲ್ಲಿ ನಾವೊಂದಷ್ಟು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ತಾವೆಲ್ಲ ಫಸ್ಟ್ PUC ಪಾಸ್ ಮಾಡಿದಿರಿ. ಸೊ ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸೊ ಟೋಟಲ್ ಆಗಿ ಬ್ಯಾಕ್ಟೀರಿಯಾ ಏನಿದೆ, ದಿಸ್ ಬ್ಯಾಕ್ಟೀರಿಯಾ ಗೆಟ್ಸ್ ಕ್ಲಾಸಿಫೈಡ್ ಇಂಟು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಅಂದ್ರೆ ಈ ಬ್ಯಾಕ್ಟೀರಿಯಾಗಳ ಸೆಲ್ ವಾಲ್ ನಲ್ಲಿ ಇರ್ತಕ್ಕಂತಹ ಪೆಪ್ಟಿಡೋಗ್ಲೈಕಾನ್ ಏನಿದೆ, ಪೆಪ್ಟಿಡೋಗ್ಲೈಕಾನ್. ಸೊ ಈ ಕಂಟೆಂಟಿನ ಆಧಾರದ ಮೇಲೆ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಪೆಪ್ಟಿಡೋಗ್ಲೈಕಾನ್ ಪ್ರೆಸೆಂಟ್ ಆನ್ ದ ಸೆಲ್ ವಾಲ್ ಆಫ್ ದ ಬ್ಯಾಕ್ಟೀರಿಯಾ ಗೆಟ್ಸ್ ಕ್ಲಾಸಿಫೈಡ್ ಇಂಟು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸೊ ಈ ಒಂದು ವ್ಯವಸ್ಥೆಯನ್ನ ಕ್ರಿಶ್ಚಿಯನ್ ಗ್ರಾಮ್ ಅಂತಕ್ಕಂಥವ್ರು ನಮ್ಗೆ ಕಲಿಸ್ಕೊಟ್ರು. ಏನಿಲ್ಲಿ ಗ್ರಾಮ್ ಸ್ಟೈನಿಂಗ್ ಅನ್ನ ಮಾಡಿದಾಗ ನಾವು ಕೆಲವು ಬ್ಯಾಕ್ಟೀರಿಯಾಗಳು ನಮಗೆ ಪರ್ಪಲ್ ಕಲರ್ ಕಾಣುತ್ತೆ, ಕೆಲವು ಬ್ಯಾಕ್ಟೀರಿಯಾಗಳು ಪಿಂಕ್ ಕಲರ್ ಅಲ್ಲಿ ಕಾಣುತ್ತೆ. ಏನಕ್ಕೆ? ಅವುಗಳ ಸೆಲ್ ವಾಲ್ ಏನಿದೆ ಆ ಸೆಲ್ ವಾಲ್ ನಲ್ಲಿ ಇರ್ತಕ್ಕಂತಹ ಪೆಪ್ಟಿಡೋಗ್ಲೈಕಾನ್. ಸೊ ಇಲ್ಲಿ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾಗೆ ಥಿಕ್ ಪೆಪ್ಟಿಡೋಗ್ಲೈಕಾನ್ ಲೇಯರ್ ಇರುತ್ತೆ, ಅದೇ ತರನೇ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗೆ ಥಿನ್ ಪೆಪ್ಟಿಡೋಗ್ಲೈಕಾನ್ ಇರುತ್ತೆ. ಸೊ ಯಾವಾಗ ನಾವು ಗ್ರಾಮ್ ಸ್ಟೈನ್ ಅನ್ನ ಹಾಕ್ತಿವಿ, ಅದಕ್ಕೆ ಆ ಕೆಮಿಕಲ್ಸ್ ಜೊತೆ ರಿಯಾಕ್ಷನ್ ಆಗಿ ಏನಾಗುತ್ತೆ, ಅವು ಕೆಲವೊಂದು ಪಿಂಕ್ ಕಲರ್, ಕೆಲವೊಂದು ಪರ್ಪಲ್ ಅಥವಾ ವೈಲೆಟ್ ಕಲರ್ ನಮಗೆ ಕಾಣ್ತಾ ಹೋಗುತ್ತೆ. ಸೊ ಹಿಯರ್
this Salmonella typhimurium is a gram-negative bacteria. So this is another important point regarding Salmonella typhimurium. Then, if we consider how it will spread, ಯಾವ ರೀತಿಯಾಗಿ ಅದು ಹರಡುತ್ತೆ, ಸ್ಪ್ರೆಡಿಂಗ್ ನೇಚರ್ ಅನ್ನು ನಾವೇನಾದರೂ ಸ್ಟಡಿ ಮಾಡ್ತಾ ಹೋದ್ರೆ, this typhoid disease gets transmitted by the intestinal discharge. Intestinal discharge of typhoid carrier. Typhoid carrier. So intestinal discharge of the typhoid carrier. ಈ ರೀತಿಯಾಗಿ ನಮಗೆ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂತಹ ರೋಗ, ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ದ ನೆಕ್ಸ್ಟ್ ಹೆಡಿಂಗ್ ಈಸ್ ದ ಸಿಂಪ್ಟಮ್ಸ್. ಸಿಂಪ್ಟಮ್ಸ್. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿಸ್ ಟೈಫಾಯ್ಡ್ ಡಿಸೀಸ್? ಈ ಟೈಫಾಯ್ಡ್ ರೋಗದ ಗುಣಲಕ್ಷಣಗಳೇನೇನು ಅಂತ ನಾವೇನಾದ್ರೂ ಸ್ಟಡಿ ಮಾಡ್ತಾ ಹೋದ್ರೆ, ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಿಂಪ್ಟಮ್ ಈಸ್ body pain, then headache, then the third one is fever. ಮೂರು ಪ್ರಮುಖವಾದಂತಹ ಗುಣಲಕ್ಷಣಗಳನ್ನು ನಾವು ಟೈಫಾಯ್ಡ್ ರೋಗದಲ್ಲಿ ಗಮನಿಸಬಹುದು. ಯಾವ್ದ್ಯಾವುದು? ಒಂದು, ಬಾಡಿ ಪೈನ್, ತುಂಬಾ ಮೈಕೈ ಎಲ್ಲ ಒಂಥರ ಹಿಂಡ್ದಾಗ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲೇ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಅದೇ ರೀತಿಯಲ್ಲೇ ಫೀವರ್, ಜ್ವರವೂ ಬರುತ್ತೆ. ಇಲ್ಲಿ ನೀವು ಒಂದು ಅಂಶವನ್ನ ಗಮನಿಸಬೇಕು. ದಿಸ್ ಫೀವರ್ ಈಸ್ ಟೈಫಾಯ್ಡ್ ಕ್ಲಾಸಿಕ್ ಫೀವರ್. ಟೈಫಾಯ್ಡ್ ಕ್ಲಾಸಿಕ್ ಫೀವರ್. ಆ ರೀತಿಯಾದಂತಹ ಜ್ವರವನ್ನು ನಾವು ಟೈಫಾಯ್ಡ್ ಕ್ಲಾಸಿಕ್ ಫೀವರ್ ಅಂತ ಹೇಳಿ ಕರಿತೀವಿ. ಏನ್ ಹಾಗಂದ್ರೆ, ಟೈಫಾಯ್ಡ್ ಕ್ಲಾಸಿಕ್ ಫೀವರ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಮಲೇರಿಯಾ ರೋಗ ಬಂತು ಅಂತಂದ್ರೆ ಅವಾಗ ಅದರದ್ದೇ ಆದಂತಹ ಒಂದಷ್ಟು ಜ್ವರಗಳು ಬರುತ್ತೆ. ಆ ಜ್ವರದ ಗುಣಲಕ್ಷಣವೇ ಬೇರೆ ಇರುತ್ತೆ. ಅದೇ ರೀತಿಯಲ್ಲೇ ವೈರಲ್ ಫೀವರ್ ಬಂತು ಅಂತಂದ್ರೆ ಅದರ ಒಂದು ಇಂಟೆನ್ಸಿಟಿನೇ ಬೇರೆ ಇರುತ್ತೆ. ಹಾಗೇನೆ ಇಲ್ಲಿ ಟೈಫಾಯ್ಡ್ ರೋಗ ಬಂತು ಅಂದ್ರೆ ಏನಾಗುತ್ತೆ ಅಂದ್ರೆ, ಫೀವರ್ spike at afternoon. ಮಧ್ಯಾಹ್ನದ ಹೊತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು. ಸ್ಪೈಕ್ ಅಂತಂದ್ರೆ ಜಾಸ್ತಿ ಆಗುವಂಥದ್ದು ಅಂತ ಹೇಳಿ, ತುಂಬಾ ಪೀಕಿಗೆ ಹೋಗುವಂಥದ್ದು. ಅಂದ್ರೆ ಮಧ್ಯಾಹ್ನದ ಹೊತ್ತು ಜಾಸ್ತಿ ಜ್ವರ ಬರುತ್ತೆ. ಬೆಳಿಗ್ಗೆನೂ ಜ್ವರ ಇರೋದಿಲ್ಲ, ರಾತ್ರಿನೂ ಜ್ವರ ಇರೋದಿಲ್ಲ, ಮಧ್ಯಾಹ್ನದ ಹೊತ್ತು ತುಂಬಾ ಜಾಸ್ತಿ ಜ್ವರ ಬರುತ್ತೆ. ಯಾಕೆ ಹೀಗಾಗತ್ತೆ? ನೀವು ನೋಡಬಹುದು, ಯಾವುದೇ ಒಂದು ಹೋಸ್ಟ್ ಆರ್ಗ್ಯಾನಿಸಮ್ ಒಳಗಡೆಗೆ ಈ ಪ್ಯಾಥೋಜನ್ಸ್ ಹೋದಾಗ ಅವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳಿ ಇರುತ್ತೆ. ಅವಕ್ಕೆ ಅದರದ್ದೇ ಆದಂತಹ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ಅಂತಂದ್ರೆ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಇಟ್ಸ್ ಲೈಫ್ ಸೈಕಲ್. ಆ ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಅದರ ಆಧಾರದಲ್ಲಿ ಅದಕ್ಕೆ ಮಧ್ಯಾಹ್ನ ಹೊತ್ತು ಅದರ ಲೈಫ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಅದು ಪೀಕ್ ಲೆವೆಲ್ಗೆ ಜ್ವರವನ್ನು ತರಿಸ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಸಿಂಪ್ಟಮ್ ಆಫ್ ದ ಟೈಫಾಯ್ಡ್ ಕ್ಲಾಸಿಕ್ ಫೀವರ್. Then another important one is during the second week ಏನಾಗುತ್ತೆ, ಪರ್ಸಿಸ್ಟೆನ್ಸ್ ಫೀವರ್ 103 ಡಿಗ್ರಿ ಫ್ಯಾರನ್ಹೀಟ್ ಟು 104 ಡಿಗ್ರಿ ಫ್ಯಾರನ್ಹೀಟ್ ಪರ್ಸಿಸ್ಟೆನ್ಸ್ ಫೀವರ್. 2 ವಾರದ ನಂತರ ಅಥವಾ 2ನೇ ವಾರದ ಅವಧಿಯಲ್ಲಿ 103-104 ಡಿಗ್ರಿ ಫ್ಯಾರನ್ಹೀಟ್ ಅಷ್ಟು ಜ್ವರ ಕಂಟಿನ್ಯೂಸ್ ಆಗಿ ಬರ್ತಕ್ಕಂಥದ್ದು, ಡೇ ನೈಟ್ ಕಂಟಿನ್ಯೂಸ್ ಆಗಿ ಇರುವಂಥದ್ದು. 3ನೇ ವಾರದ ನಂತರ ಜ್ವರ ಏನಾಗುತ್ತೆ, ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಅನ್ನ ಹೊಂದಿರತಕ್ಕಂತಹ ಜ್ವರವನ್ನ ನಾವೇನಂತ ಕರಿತೀವಿ, ಟೈಫಾಯ್ಡ್ ಕ್ಲಾಸಿಕ್ ಫೀವರ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಆಫ್ ದ ಟೈಫಾಯ್ಡ್. ದೆನ್ another important symptom is the ulceration. Ulceration in intestine. ಅಲ್ಸರ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಅಲ್ಸರ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಹುಣ್ಣು ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ
ಉಷ್ಣ ಆದಾಗ ಈ ಬಾಯಲ್ಲೆಲ್ಲ ಬಾಯಿ ಬಕ್ಕೆ ಅಂತ ಹೇಳಿ ಕರಿತೀವಿ, ಇಲ್ಲೆಲ್ಲ ಊದ್ಕೊಂಡಂಗಾಗತ್ತೆ, ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ, ಅದನ್ನ ಮೌತ್ ಅಲ್ಸರ್ ಅಂತ ಹೇಳಿ ಕರಿತೀವಿ. ಅದೇ ತರನೇ ನಮ್ಮ ಇಂಟೆಸ್ಟೈನ್ ಏನಿದೆ, ಲಾರ್ಜ್ ಇಂಟೆಸ್ಟೈನ್ ಆಗಿರ್ಬೋದು, ಸ್ಮಾಲ್ ಇಂಟೆಸ್ಟೈನ್ ಆಗಿರಬಹುದು, ಈ ಇಂಟೆಸ್ಟೈನ್ ಏನಿದೆ, ಈ ಇಂಟೆಸ್ಟೈನ್ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಹುಣ್ಣುಗಳು ಏಳುವಂಥದ್ದು. ಸೊ ಅದನ್ನು ನಾವು ಅಲ್ಸರೇಷನ್ ಇನ್ ಇಂಟೆಸ್ಟೈನ್ ಅಂತ ಹೇಳಿ ಕರಿತೀವಿ. ಆ ರೀತಿಯಾದಂತಹ ಅಲ್ಸರೇಷನ್ಸು ಸಹ ಈ ಒಂದು ಟೈಫಾಯ್ಡ್ ರೋಗದ ಒಂದು ಪ್ರಮುಖವಾದ ಗುಣಲಕ್ಷಣ. ಅರ್ಥ ಆಗ್ತದೆಯಾ? ದೆನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕಟ್ಟ ಕಡೆಯ ಒಂದು ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ದ ರೆಡ್ ಆರ್ ಪಿಂಕ್ ಕಲರ್ ರ್ಯಾಷಸ್ ಆನ್ ಚೆಸ್ಟ್. ಎದೆಯ ಮೇಲ್ಭಾಗದಲ್ಲಿ ಕೆಂಪು ಅಥವಾ ಗುಲಾಲ್ ಬಣ್ಣ ಅಂತ ನಾವೇನ್ ಕರಿತೀವಿ, ಪಿಂಕ್ ಕಲರ್, ಆ ರೀತಿಯಾದಂತಹ ಗಂಧೆಗಳು ಏಳುವಂಥದ್ದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಆಫ್ ದ ಟೈಫಾಯ್ಡ್ ಡಿಸೀಸ್. ಯಾವ್ದು? ಒಂದು ಬಾಡಿ ಪೈನ್, ದ ಸೆಕೆಂಡ್ ಒನ್ ಈಸ್ ಹೆಡೇಕ್, ದ ಥರ್ಡ್ ಒನ್ ಈಸ್ ಟೈಫಾಯ್ಡ್ ಕ್ಲಾಸಿಕ್ ಫೀವರ್, ದ ಫೋರ್ತ್ ಒನ್ ಈಸ್ ಅಲ್ಸರೇಷನ್ ಇನ್ ಇಂಟೆಸ್ಟೈನ್, ಅಂಡ್ ದ ಫಿಫ್ತ್ ಒನ್ ಈಸ್ ರೆಡ್ ಆರ್ pink color rashes on chest. So these are the important symptoms of the typhoid disease. Is there any prophylaxis is there? Let us know one by one. Prophylaxis. So prophylaxis ಅಂದ್ರೆ ನಮಗೆ ಗೊತ್ತಿದೆ ಟು ಪ್ರಿವೆಂಟ್ ಅಂತ ಹೇಳಿ. ಸಹಜವಾಗಿ ನೀವು ಡಾಕ್ಟರ್ ಹತ್ರ ಹೋಯ್ತು ಅಂತಂದ್ರೆ ಒಂದು ಟೈಫಾಯ್ಡ್ ಎ ವ್ಯಾಕ್ಸಿನ್ ಅನ್ನ ಕೊಡ್ತಾರೆ, ಅದೇ ತರನೇ ಟೈಫಾಯ್ಡ್ ಬಿ ವ್ಯಾಕ್ಸಿನ್ ಅನ್ನ ಕೊಡ್ತಾರೆ. ಸೊ ಟೈಫಾಯ್ಡ್ ಎ ವ್ಯಾಕ್ಸಿನ್ ಮತ್ತು ಟೈಫಾಯ್ಡ್ ಬಿ ವ್ಯಾಕ್ಸಿನ್ ಎರಡನ್ನೂ ಸೇರಿ ಕ್ಲಬ್ ಆಗಿ ಅದನ್ನ ಟ್ಯಾಬ್ ವ್ಯಾಕ್ಸಿನ್ ಅಂತ ಹೇಳಿ ಕರಿತೀವಿ. ಟ್ಯಾಬ್ ವ್ಯಾಕ್ಸಿನ್. So this T stands for typhoid and A and B stands for the types of typhoid. So ಹಾಗಾಗಿ ಈ ಟ್ಯಾಬ್ ವ್ಯಾಕ್ಸಿನ್ ಅನ್ನ ತಗೊಳ್ಳೋದ್ರ ಮೂಲಕ ನಾವು ಟೈಫಾಯ್ಡ್ ರೋಗ ಬರದೇ ಇರೋ ಹಾಗೆ ನಾವು ಅದನ್ನ ತಡೆಗಟ್ಟಬಹುದು. ಅಕಸ್ಮಾತ್ ಏನಾದ್ರೂ ಟೈಫಾಯ್ಡ್ ಬಂತು ಅಂತಂದ್ರೆ ವಾಟ್ ಇಸ್ ಎ ಟ್ರೀಟ್ಮೆಂಟ್ ಆಫ್ ದಿಸ್ ಟೈಫಾಯ್ಡ್? ಟ್ರೀಟ್ಮೆಂಟ್ ಏನು ಹಾಗಾದ್ರೆ ಇದಕ್ಕೆ? ಸೊ ಟ್ರೀಟ್ಮೆಂಟ್ ಏನಂತಂದ್ರೆ ಅಲ್ಟಿಮೇಟ್ಲಿ ದ ಆಂಟಿಬಯೋಟಿಕ್ಸ್. ಸ್ವಲ್ಪ ಹೈಡೋಸ್ ಆಂಟಿಬಯೋಟಿಕ್ಸ್ ಗಳನ್ನ ಕೊಡೋದ್ರ ಮೂಲಕ ನಾವು ಟೈಫಾಯ್ಡ್ ರೋಗವನ್ನ ಕಂಟ್ರೋಲ್ ಮಾಡಬಹುದು. ಓಕೆ, ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಹೆಡ್ಡಿಂಗ್ಸ್ ವಿಚ್ ಆರ್ ರಿಲೇಟೆಡ್ ಟು ದ ಟೈಫಾಯ್ಡ್. ಹಾಗಾದ್ರೆ ತುಂಬಾ ಪ್ರಮುಖವಾದಂತಹ ಒಂದು ಅಂಶವನ್ನ ನಾನಿಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಇದು ನಿಮ್ಗೆ ಅಕಾಡೆಮಿಕ್ ಎಕ್ಸಾಮ್ಸ್ ಅಲ್ಲೂ ಇರಬಹುದು ಅಥವಾ ನೀಟ್ ಅಥವಾ KCET ಎಕ್ಸಾಮ್ಸ್ ನಲ್ಲೂ ಕ್ವಶನ್ ಕೇಳ್ತಾರೆ. ಈ ಟೈಫಾಯ್ಡ್ ರೋಗ ಬಂದಿದೆಯಾ ಇಲ್ವಾ ಅಂತ ಹೇಳಿ ಹೇಗೆ ಪತ್ತೆ ಹಚ್ಚಬಹುದು? ಟೆಸ್ಟ್ ಫಾರ್ ದ ಟೈಫಾಯ್ಡ್. ಅದಕ್ಕೆ ನಾವು ಹೇಳ್ತೇವೆ ವೈಡಲ್ ಟೆಸ್ಟ್. ಸೊ ದಿಸ್ ಇಸ್ ದ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಟೈಫಾಯ್ಡ್. ಟೈಫಾಯ್ಡ್ ರೋಗ ಬಂದಿದೆಯೋ ಇಲ್ವೋ ಅಂತ ಹೇಳಿ ನಮ್ಗೆ ಪತ್ತೆ ಹಚ್ಚಲಿಕ್ಕೆ ಇರತಕ್ಕಂತಹ ಒಂದು ಟೆಸ್ಟ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ವೈಡಲ್ ಟೆಸ್ಟ್. ಬೈ ಯೂಸಿಂಗ್ ದಿಸ್ ವೈಡಲ್ ಟೆಸ್ಟ್ ಆರ್ ಬೈ ಪರ್ಫಾರ್ಮಿಂಗ್ ದಿಸ್ ವೈಡಲ್ ಟೆಸ್ಟ್ ವಿ ಕ್ಯಾನ್ say that whether the person is suffering from typhoid or not. Okay, so these are all the important points regarding the typhoid. So in next segment let us know about another important bacterial disease.